ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದು ಒಂದು ಹೊಸ ಹೊಡಿತೈತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ದುಡ್ಡು ಜಾಸ್ತಿ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ರಿಚ್ ಲುಕ್ ಬೇಕು ನಮ್ಮ ಮನೆಗೆ ಅಂತಂದರೆ ಡೆಫಿನೆಟ್ಲಿ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ತುಂಬಾ ಪಾಯಿಂಟ್ಸ್ ಮಾಡ್ಕೊಂಬಂದಿದ್ದೀನಿ ವೀಕ್ಷಕರೇ. ಸೊ ದಯವಿಟ್ಟು ವಿಡಿಯೋ ಸೇವ್ ಮಾಡ್ಕೊಳ್ಳಿ, ಜೊತೆಲಿ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಮೊದಲನೇದಾಗಿ ಬರ್ತಾ ಇರುವಂಥದ್ದು ಸೇಮ್ ಗೇಟ್ ಪೈಪ್ಗಳು ಬಟ್ ಡಿಫ್ರೆಂಟ್ ಡಿಸೈನ್. ಅಂದರೆ MS ಗೇಟನ್ನು ತುಂಬ ಜನ ಪ್ರಿಪೇರ್ ಮಾಡ್ತಾರೆ, ಯಾಕಂದರೆ ಲೋ ಕಾಸ್ಟಲ್ಲಿ ಆಗುತ್ತೆ. SS ಕಂಪೇರ್ ಮಾಡಿದ್ರೆ SS ಡಬಲ್ ಆಗಿಬಿಡುತ್ತೆ. ಆದರೆ MS ಗೇಟನ್ನೇ ಮಾಡಿ ಅದೇ ಪೈಪ್ಗಳನ್ನು ಯೂಸ್ ಮಾಡಿ, ಬಟ್ ಪ್ಯಾಟರ್ನನ್ನು ಚೇಂಜ್ ಮಾಡಿ. ನಾನು ಹಿಂದುಗಡೆ ನೋಡ್ತಾ ಇರುವಂಥದ್ದು ಡಿಫ್ರೆಂಟ್ ಪ್ಯಾಟರ್ನ್ ಗೇಟನ್ನು ಯೂಸ್ ಮಾಡೋ ಮೂಲಕ ನೀವು ಯೂನಿಕ್ ರಿಚ್ ಲುಕ್ಕನ್ನು ಪಡಿಬೋದು. ಸೊ ನೀವು ಯೋಚನೆ ಮಾಡಿರಲ್ಲ, ಸೇಮ್ ಕಂಬಿಗಳು ಸೇಮ್ ಪೈಪ್ಗಳಿಂದ ನೀವು ಈ ರೀತಿ ಗೇಟ್ಗಳನ್ನು ಕೂಡ ಮಾಡ್ಬೋದು. ದಿಸ್ ಈಸ್ ನಂಬರ್ 1. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸೇಮ್ ಗ್ಲಾಸ್ ಇನ್ ರೇಲಿಂಗ್ಸ್ ಆ್ಯಂಡ್ ಬಾಲ್ಕನಿ ಬಟ್ ಪ್ಲೇನ್ ಆ್ಯಂಡ್ ಡಿಫ್ರೆಂಟ್ ಡಿಸೈನ್ಸ್. ಹೌದು ವೀಕ್ಷಕರೇ, ಸೇಮ್ ಗ್ಲಾಸನ್ನು ಯೂಸ್ ಮಾಡುವಂಥದ್ದು, ಟಫನ್ ಗ್ಲಾಸ್ಗಳನ್ನು ಯೂಸ್ ಮಾಡುವಂಥದ್ದು ಬಾಲ್ಕನಿಲಿ ರೈಲಿಂಗ್ಸಲ್ಲಿ, ಬಟ್ ಡಿಫ್ರೆಂಟ್ ಡಿಸೈನ್. ಸಮ್ಟೈಮ್ಸ್ ಪ್ಲೇನ್ ಇರುತ್ತೆ, ಸಮ್ಟೈಮ್ಸ್ HD ಇರುತ್ತೆ, ಡಿಫ್ರೆಂಟ್ ಡಿಸೈನ್ಸ್. ಯಾವ ಡಿಸೈನ್ ನನ್ನ ಹಿಂದ್ಗಡೆ ಬರ್ತಾ ಇರುತ್ತೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಡಿಸೈನ್ಸನ್ನು ಗ್ಲಾಸಲ್ಲಿ ಕೂಡ ಇಂಟಿಗ್ರೇಷನ್ ಮಾಡುವಂಥದ್ದು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೇಮ್ ಸಿವಿಲ್ ವರ್ಕ್ ಇನ್ ಎಲಿವೇಶನ್ ಬಟ್ ಡಿಫ್ರೆಂಟ್ ಡಿಸೈನ್. ಎಸ್, ಇಲ್ಲೂ ಕೂಡ ಅಷ್ಟೇ, ಓನ್ಲಿ ಸಿವಿಲ್ ವರ್ಕ್. ನೀವು ಫೆಂಡರ್ ಮ್ಯಾಕ್ಸ್ ಬೇಡ, ಟೈಲ್ಸ್ ಬೇಡ, ನ್ಯಾಚುರಲ್ ಟೈಲ್ಸ್ ಬೇಡ, ನ್ಯಾಚುರಲ್ ಸ್ಟೋನ್ ಬೇಡ, ಏನು ಯೂಸ್ ಮಾಡಿದೆ ಸಿವಿಲಲ್ಲಿ, ಓನ್ಲಿ ಸಿವಿಲಲ್ಲಿ ಎಲಿವೇಷನಲ್ಲಿ ಪ್ರೀಮಿಯಂ ಡಿಸೈನ್ಸ್ ಕೂಡ ತಗೋಬರ್ಬೋದು. ಹೇಗೆ ತಗೋಬರ್ಬೋದು ಹಿಂದ್ಗಡೆ ಬರ್ತಾ ಇರತ್ತೆ ನೋಡಿದ್ರಲ್ಲ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ತುಂಬ ಜನ ಏನು ಮೇಸ್ತ್ರಿಗಳಿರ್ತಾರೆ, ಕಾಂಟ್ರಾಕ್ಟ್ ಇರ್ತಾರೆ, ಕಂಪನಿಗಳಿರ್ತವೆ, ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಬಟ್ ಇಟ್ಸ್ ಕ್ಯಾನ್ ಬಿ ಅಚೀವೇಬಲ್. ಡಿಫ್ರೆಂಟ್ ಡಿಸೈನನ್ನು ಜಸ್ಟ್ ಸಿವಿಲಲ್ಲೂ ಕೂಡ ಮಾಡ್ಬೋದು ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರೋದು ಸೇಮ್ ಪಾರ್ಕಿಂಗ್ ಟೈಲ್ಸ್ ಬಟ್ ಡಿಫ್ರೆಂಟ್ ಪ್ಯಾಟರ್ನ್. ಹೌದು ವೀಕ್ಷಕರೇ, ಪಾರ್ಕಿಂಗ್ ಟೈಲ್ಸಲ್ಲೂ ಕೂಡ ಬರ್ತಾ ಇರೋಂಥದ್ದು ಸೇಮ್ ಟೈಲ್ಸನ್ನು ತೊಗೊಬನ್ನಿ, ಬಟ್ ಪ್ಯಾಟರ್ನ್ಸನ್ನು ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಹೇಳ್ತಾ ಇರಬೇಕಾದ್ರೆ ಹಿಂದ್ಗಡೆ ಬರ್ತಾ ಇರುತ್ತೆ. ಎಸ್, ತರುವಂಥದ್ದು ಅದೇ ರೇಟು, ಅದೇ ಸೈಜು, ಬಟ್ ಹಾಕುವಂಥ ಆ ಪ್ಯಾಟರ್ನು ನಿಮಗೆ ಡಿಫ್ರೆಂಟ್ ಆಗಿ ಇಲ್ಲಿ ಸಿಗ್ತಾ ಇದೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ನೋ ಕ್ಲಾಡಿಂಗ್ ಗ್ರಾನೈಟ್, ಯೂಸ್ ಎಂಬೋಸ್ಡ್ ಟೈಲ್ಸ್
ಕ್ಲಾಡಿಂಗಿಗೆ ಗ್ರನೇಟ್ ತುಂಬ ಜನ ಯೂಸ್ ಮಾಡ್ತಾ ಇರ್ತೀರಾ. ಕೆಲವೊಂದು ಕಾಲಮ್ಗಳಿಗೂ ಕೂಡ ನೀವು ಗ್ರನೇಟನ್ನು ಯೂಸ್ ಮಾಡ್ತಾ ಇರ್ತಾರೆ. ಇಟ್ಸ್ ಕಾಸ್ಟ್ಲಿ. ಯಾಕೆ ಯೂಸ್ ಮಾಡ್ತೀರಾ? ಅದ್ರ ಬದಲು ಎಂಬೋಸ್ಡ್ ಟೈಲ್ಸನ್ನು ಯೂಸ್ ಮಾಡಿ 40 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ. ಗ್ರನೈಟ್ಗೆ ಹೋದರೆ 80ರಿಂದ 100 ರೂಪಾಯಿ ಟೈಲ್ಸ್ ಸಿಗುತ್ತೆ. ಸೊ ಅಷ್ಟು ಖರ್ಚು ಮಾಡೋ ಬದಲು ಕಮ್ಮಿ ಖರ್ಚಲ್ಲಿ ಎಂಬೋಸ್ಡ್ ಟೈಲ್ಸನ್ನು, ಕ್ಲಾಡಿಂಗ್ ಟೈಲ್ಸನ್ನು ನೀವು ಡೆಫಿನೆಟ್ಲಿ ಇಲ್ಲಿ ಯೂಸ್ ಮಾಡ್ಬೋದು. ಕ್ಲಾಡಿಂಗ್ ಟೈಲ್ಸ್ ಅಂದರೆ ಏನು, ಹೇಗಿರುತ್ತೆ, ಹಿಂದ್ಗಡೆ ಬರ್ತಾ ಇರುತ್ತೆ. ಇದು ನಿಮಗೆ ಎಷ್ಟು ಕಮ್ಮಿಗೆ ಸಿಗುತ್ತೆ ಅಂತ ನಾನೇ ವಿಡಿಯೋ ಮಾಡಿದ್ದೀನಿ. ಕೇಸರ್ ಇನ್ನೋವೇಷನಲ್ಲಿ ನಿಮಗೆ 40 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ. ಯಾಕೆ ಅಲ್ಲೋಗಿ ತೊಗೋಬಾರ್ದು? ಡೆಫಿನೆಟ್ಲಿ ತೊಗೋಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಲ್ಯಾಟ್ರೇಟ್ ಸ್ಟೋನ್ ಫಿನಿಶ್ ಇನ್ ಟೈಲ್ಸ್. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಲ್ಯಾಟ್ರೇಟ್ ಸ್ಟೋನ್ ಫಿನಿಶ್ ಬೇಕು ನಮಗೆ ಅಂತ ಹೇಳ್ಬಿಟ್ಟು ಲ್ಯಾಟ್ರೇಟ್ ಸ್ಟೋನ್ದೇ ಟೈಲ್ಸನ್ನು ತೊಗೊಂಡು ಬರ್ತಾ ಇರ್ತಾರೆ. ಅಂದರೆ ಅದನ್ನೇ ಪೀಸನ್ನು ತೊಗೊಂಡು ಬರ್ತಾ ಇರ್ತಾರೆ. ತುಂಬಾ ಕಾಸ್ಟ್ಲಿ ಆಗುತ್ತೆ. ಬಟ್ ಅದ್ರ ಬದಲು ನೀವು ಟೈಲ್ಸಲ್ಲಿ ಇವಾಗ ಲ್ಯಾಟ್ರೇಟ್ ಫಿನಿಶ್ ಬರ್ತಾ ಇದೆ ವಿತ್ ಎಂಬೋಸ್ಡ್. ಹೌದು ವೀಕ್ಷಕರೇ, ಇಲ್ಲೂ ಕೂಡ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ಲ್ಯಾಟ್ರೇಟ್ ಸ್ಟೋನೇನಾ ಅಂತ ಅನಿಸ್ತಾ ಇರುತ್ತೆ. ಅದನ್ನು ಯೂಸ್ ಮಾಡಿ ಇದು ನಿಮಗೆ 40ರಿಂದ 50 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇರುತ್ತೆ. ಅದೇ ನೀವೇನಾದರೂ ಲ್ಯಾಟ್ರೇಟ್ ಸ್ಟೋನನ್ನು ಕಟ್ ಮಾಡಿ ಟೈಲ್ಸ್ ಮಾಡಿರ್ತಾರೆ ಗೊತ್ತಾ, ಪೀಸ್ ಮಾಡಿರ್ತಾರೆ, ಅದನ್ನು ತೊಗೊಬೇಕು ಅಂತಂದರೆ ಒಂದೊಂದು ಪೀಸ್ ನಿಮಗೆ 100 ರೂಪಾಯಿ 100 ರೂಪೀಸ್ ಆಗುತ್ತೆ ವೀಕ್ಷಕರೇ. ಫುಲ್ ಸ್ಕ್ವೇರ್ ಫೀಟ್ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು. ಸೊ ಅದ್ರ ಬದಲು ಲ್ಯಾಟ್ರೇಟ್ ಸ್ಟೋನ್ ಫಿನಿಶ್ ಇರಲಿ, ಬಟ್ ಅದು ಟೈಲ್ಸ್ ಆಗಿರಲಿ, ವಿತ್ ಟಚ್ ಆ್ಯಂಡ್ ಫೀಲ್ ಆಗಬೇಕು. ಆ ಥರದ್ದು ಎಂಬೋಸ್ಡ್, ಜಸ್ಟ್ ಪ್ರಿಂಟ್ ಮಾತ್ರ ಲ್ಯಾಟ್ರೇಟ್ಸ್ ಥರ ಆಗಿರ್ತಾರಲ್ಲ ಆ ಥರದಲ್ಲ, ಅದು ತುಂಬಾ ಚೀಪಾಗಿ ಕಾಣಿಸುತ್ತೆ. ಬಟ್ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು, ಹೋಲನ್ನೆಲ್ಲ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಗೊತ್ತಾ, ಆ ಥರ ಟೈಲ್ಸ್ಗಳು ಕೂಡ ಇವಾಗ ಬರ್ತಾ ಇದೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬಾಲ್ಕನಿ ಪಾರ್ಕಿಂಗ್ಗಳಲ್ಲಿ ಸೋಪಿಟ್ ಪ್ಯಾನಲ್ಗಳನ್ನು ಯೂಸ್ ಮಾಡ್ತಿರುವಂಥದ್ದು. ತುಂಬ ಜನ ಏನು ಮಾಡ್ತೀರಾ, PVC ಪ್ಯಾನಲ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಾ. ನೋ PVC ರ್ಯಾಪ್ಟರ್ಸ್ ಆಗಲಿ ಪ್ಯಾನಲ್ ಆಗಲಿ ಬೇಡ, ಸೋಪಿಟನ್ನು ಯೂಸ್ ಮಾಡಿ. ಇಂಟರ್ಲಾಕ್ ಆಗುತ್ತೆ ಅಷ್ಟೇ. ಹೇಳಿದೆ ಅಕ್ಷರ ಇಂಟೀರಿಯರಲ್ಲಿ ಅಥವಾ ನಮ್ಮ ಶಂಚನ್ ಇಂಟೀರಿಯರಲ್ಲಿ ನಿಮಗೆ ಇದು ಕಡಿಮೆ ಬೆಲೆಗೂ ಕೂಡ ಸಿಗ್ತಾ ಇದೆ ವೀಕ್ಷಕರೇ. ಕಂಪ್ಲೀಟ್ ಲೆಂತ್ಗಳೇ ನಿಮಗೆ 500-600 ರೂಪಾಯಿಗೆ ಸಿಗ್ತಾ ಇದೆ. ತಂದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈವನ್ ವೋಕ್ಸ್ ಕೂಡ ಯೂಸ್ ಮಾಡ್ಬೋದು. ವೋಕ್ಸ್ ಕಾಸ್ಟ್ಲಿ, ಬೇಡ, ದಯವಿಟ್ಟು ಆರಾಮಾಗಿ ನೀವು ಸೋಪಿಟ್ ಪ್ಯಾನಲ್ ತೊಗೊಂಬನ್ನಿ, ಅದು ಕೂಡ ತುಂಬ ಚೆನ್ನಾಗಿ ಇರುತ್ತೆ ವೀಕ್ಷಕರೇ. ಯೂಸ್ ಪ್ರೊಫೈಲ್ ಲೈಟ್ ಇನ್ ಪಾರ್ಕಿಂಗ್ ಎಡ್ಜಸ್. ಹೌದು ವೀಕ್ಷಕರೇ, ಪಾರ್ಕಿಂಗಲ್ಲಿ ಟ್ಯೂಬ್ ಲೈಟ್ ಹಾಕೋದು ಅವೆಲ್ಲ ಹಾಕೋ ಬದಲು ನೀವು ಪ್ರೊಫೈಲ್ ಲೈಟನ್ನು ಎಡ್ಜ್ ಟು ಎಡ್ಜ್ ಯೂಸ್ ಮಾಡಿದ್ರೆ ಪಾರ್ಕಿಂಗ್ ಇರ್ಬೋದು, ಹಾಲ್ ಇರ್ಬೋದು, ಲಿವಿಂಗ್ ಇರ್ಬೋದು, ರೂಮ್ಸ್ಗಳಿರ್ಬೋದು, ಎಲ್ಲ ಕಡೆನೂ ಕೂಡ ನೀವು ಎಡ್ಜಲ್ಲಿ, ನಾನು ಹೇಳ್ತಾ ಇರೋದು ಎಡ್ಜಲ್ಲಿ, ಸೆಂಟ್ರಲ್ಲ ಎಡ್ಜಸ್ಸಲ್ಲಿ ನೀವು ಪ್ರೊಫೈಲ್ ಲೈಟ್ಸ್ಗಳನ್ನು ಯೂಸ್ ಮಾಡಿದ್ರೆ, ವಿತ್ ಚಾನಲ್ ಯೂಸ್ ಮಾಡಿದ್ರೆ ನೀವು ಇಲ್ಲಿ ಅಮೇಝಿಂಗ್ ಆಗಿರುವಂಥ ಒಂದು ಒಳ್ಳೆ ಲೈಟಿಂಗನ್ನು ಪಡಿಬೋದು. ಟ್ಯೂಬ್ ಲೈಟ್ಸನ್ನೆಲ್ಲ ಮರ್ತು ಬಿಡಿ, ಸರ್ಫೇಸ್ ಲೈಟ್ಸನ್ನೆಲ್ಲ ಮರ್ತು ಬಿಡಿ. ಪ್ರೊಫೈಲ್ ಲೈಟೇ ಇವಾಗ ನಿಮಗೆ ಮೇನ್ ಲೈಟ್ ಥರ ಇವಾಗ ವರ್ಕ್ ಮಾಡ್ತಾ ಇದೆ ವೀಕ್ಷಕರೇ. ತುಂಬಾ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ಸೇಮ್ ಟೀಕ್ ಡೋರ್ ಬಟ್ ಸೈಜ್ ಈಸ್ ಡಿಫ್ರೆಂಟ್ ಆ್ಯಂಡ್ ಮಾಡರ್ನ್ ಡಿಸೈನ್. ಹೌದು ವೀಕ್ಷಕರೇ, 7x3 ಮುಗೀತು. 8x4 ತೊಗೊಂಬನ್ನಿ, 8x4.5 ತೊಗೊಂಬನ್ನಿ, 8.5ಗೆ 5 ಫೀಟ್ ಬರ್ತಾ ಇದೆ, 9x5 ಬರ್ತಾ ಇದೆ ವಿತ್ ಡಿಫ್ರೆಂಟ್ ಡಿಸೈನ್. ಅದೇ ಗಟ್ಟ ಡಿಸೈನು, ಅದೇ ಗುಬ್ಬಿ, ಅದೇ ಗಟ್ಟ ಡಿಸೈನು, ಅದೇ ಗುಬ್ಬಿ, ಅದೇ ದೇವ್ರ ಡಿಸೈನು, ಅದೇ ಯಾವುದಾದ್ರೂ ಆ್ಯನಿಮಲ್ ಡಿಸೈನ್ಸ್ಗಳು, ಬಟ್ ಇದೇ ಆಗೋಯ್ತು. ಅದ್ರ ಬದಲು ನನ್ನ ಹಿಂದ್ಗಡೆ ಬರ್ತಾ ಇರುತ್ತೆ ಡಿಫ್ರೆಂಟ್ ಡಿಸೈನ್ಸ್ ಆಗಿರುವಂತಹ ಟೀಕು ಡೋರ್ಗಳು ನಿಮ್ಗೆ ಸಿಗ್ತಾ ಇದೆ ವಿತ್ ಡಿಫ್ರೆಂಟ್ ಸೈಜಸ್ ಚೇಂಜ್ ಮಾಡಿ ವೀಕ್ಷಕರೇ, ಲೆಂದಿ ಮಾಡಿ ಸೂಪರ್ ಆಗಿ ಕಾಣಿಸುತ್ತೆ. ಒಬ್ಬರ ಮನೇಲಿ ನೋಡಿದ್ದೆ ನಾನು, 9x4 ಆ್ಯಕ್ಚುಲಿ ಲೆಂದಿ ಬರುತ್ತೆ, ಸೂಪರ್ ಆಗಿ ಬಂದಿತ್ತು. ಸೊ ಆ ರೀತಿ ಕೂಡ ನೀವು ಟೀಕುಡ್ ಡೋರ್ಗಳನ್ನು ಪ್ರಿಪೇರ್ ಮಾಡ್ಬೋದು. ಸೇಮ್ ಟೀಕುಡ್ ಡೋರು ಸೇಮ್ ಇದು, ಆದರೆ ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಸೇಮ್ ಪ್ಲಸ್ ಡೋರ್ಗಳು ಬಟ್ ಪೇಸ್ಟಲ್ ಕಲರ್. ಹೌದು ವೀಕ್ಷಕರೇ, ಇಲ್ಲಿ ಪ್ಲಸ್ ಡೋರನ್ನು ಯೂಸ್ ಮಾಡಬೇಕಾಗಿಲ್ಲ. ಮಾಮೂಲಿ ಎಂಬೆಡೆಡ್ ಡೋರ್ಗಳು ಬರ್ತವೆ, ಅದಕ್ಕೆ ನೀವು ತಗೊಂಬಂದ್ಬಿಟ್ಟು ಪೇಸ್ಟಲ್ ಕಲರ್ ಪೇಂಟ್ ಮಾಡಿದ್ರೆ ಡ್ಯೂಕೋ ಪೇಂಟ್ ಮಾಡಿರೋ ಥರ ಇರುತ್ತೆ. ಇದು ನಿಮಗೆ ಇಲ್ಲಿ ಮ್ಯಾಟ್ ಫಿನಿಷಲ್ಲಿ ಇರಬೇಕು. ಪೇಸ್ಟಲ್ ಕಲರು ಮ್ಯಾಟ್ ಫಿನಿಷಲ್ಲಿ ಇರುವಂತಹ ನೀವು ಎಂಬೆಡೆಡ್ ಡೋರ್ಗಳನ್ನು ತೊಗೊಂಬಂದ್ರೆ, ನಾನು ಹಿಂದ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ, ವೈಟ್ ಡೋರ್ ಬರುತ್ತೆ, ಅದು ಸುಮ್ಮನೆ ಡಿಸೈನ್ಸ್ ಇರುತ್ತೆ. ಸೊ ಅದು ತೊಗೊಂಬನ್ನಿ, ಪೇಸ್ಟಲ್ ಕಲರ್ಸಲ್ಲಿ ಪೇಂಟ್ ಮಾಡಿ ನಿಮಗೆ ಇಲ್ಲಿ ಆರಾಮಾಗಿ ಯುರೋಪಿಯನ್ ಥೀಮ್ ಇಲ್ಲಿ ಬರುತ್ತೆ ವೀಕ್ಷಕರೇ. ಇದು ತುಂಬಾ ಇದಾಗ್ತಾ ಇದೆ, ಟ್ರೆಂಡ್ ಆಗ್ತಾ ಇದೆ. ಕಾಮನ್ ಡೋರ್ಗಳನ್ನ ತೊಗೊಂಬರೋದು 2000-3000 ರೂಪಾಯಿಗೆ, ಅದಕ್ಕೆ ಪೇಸ್ಟಲ್ ಕಲರ್ ಮ್ಯಾಟ್ ಫಿನಿಷನ್ನು ಹೊಡೆಯೋದು ಏನು ರಿಚ್ ಲುಕ್ ಕೊಡುತ್ತೆ ಗೊತ್ತಾ, ಅದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗೋಗ್ಬಿಡುತ್ತೆ. 3-4 ಸಾವಿರ ರೂಪಾಯಿಗೆ ಡೋರು, 500 ರೂಪಾಯಿ ಪೇಂಟು ಅಷ್ಟೇ, ಮುಗಿದೋಯ್ತು. ಎಷ್ಟು ಸಖತ್ತಾಗಿರುತ್ತೆ ಅಂತ ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟು ಸೇಮ್ ಕಲರ್ ಇನ್ ಹೌಸ್ ಬಟ್ ಮ್ಯಾಟ್ ಫಿನಿಶ್. ಇಲ್ಲೂ ಕೂಡ ಅಷ್ಟೇ, ನಾನು ನಿಮಗೆ ಮ್ಯಾಟ್ ಫಿನಿಶ್ ಪೇಸ್ಟಲ್ ಕಲರ್ಗಳನ್ನು ಮನೆಯಲ್ಲಿ ರೆಕಮೆಂಡ್ ಮಾಡ್ತೀನಿ. ಸೊ ಇದರಿಂದನೂ ಕೂಡ ಅಷ್ಟೇ, ಮಾಮೂಲಿ ಪೇಂಟನ್ನು ಹೊಡೆಯೋದನ್ನು ಸೈಡ್ಗೆ ಹೋಗ್ಬಿಡಿ. ಪೇಸ್ಟಲ್ ಕಲರ್ ಅಂದರೆ ತುಂಬ ಜನ ಕೇಳ್ತಾರೆ, ಪೇಸ್ಟಲ್ ಕಲರ್ ಅಂದರೆ ಏನು, ಹಿಂದ್ಗಡೆ ಬರ್ತಾ ಇರುತ್ತೆ. ಇವೆಲ್ಲವೂ ಕೂಡ ಪೇಸ್ಟಲ್ ಕಲರ್ಸ್ಗಳು, ಇವೆಲ್ಲವೂ ಕೂಡ ಪೇಸ್ಟಲ್ ಕಲರ್ಸು. ಯಾವ್ದಾರ ಯೂಸ್ ಮಾಡಿ, ಮ್ಯಾಟ್ ಫಿನಿಶ್ ಯೂಸ್ ಮಾಡಿ ವೀಕ್ಷಕರೇ, ಎಂಟೈರ್ ಮನೆಗೆ ಯೂಸ್ ಮಾಡಿ. 1 or 2 ಕಲರ್ಸ್ ಮಾತ್ರ ಮ್ಯಾಚಿಂಗನ್ನು ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ಇದರಲ್ಲಿ ಸೇಮ್ ಪೇಸ್ಟಲ್ ಕಲರ್ಸಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ಗೆ ಹೋಗ್ಬಿಟ್ಟು ಅದನ್ನು ನೀವು ಹೈಲೈಟ್ ವಾಲ್ ಆಗಿ ಇಲ್ಲಿ ಯೂಸ್ ಮಾಡ್ಬೋದು. ಕಾಂಟ್ರಾಸ್ಟ್
ಕಾಂಟ್ರಾಸ್ಟ್ ಮಾಡ್ಬೋದು ವೀಕ್ಷಕರೇ. ಗೊತ್ತಾಯ್ತಲ್ವ, ಒಂದೇ ಕಲರನ್ನು ಕೂಡ ನೀವು ಬೇರೆ ಬೇರೆ ಪ್ಯಾಟರ್ನ್ಸನ್ನು ಯೂಸ್ ಮಾಡಿ, ಬೇರೆ ಬೇರೆ ಶೇಡ್ಸನ್ನು ಯೂಸ್ ಮಾಡಿಬಿಟ್ಟು ನೀವು ಇಲ್ಲಿ ನಿಮ್ಮ ಮನೆಯ ಲುಕ್ಕನ್ನು ಕೂಡ ಸೂಪರಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಯೂಸ್ ಅಡೆಸಿವ್ PU ಮಾರ್ಬಲ್ ಶೀಟ್ ಟು ಕವರ್ ಹೈಲೈಟೆಡ್ ಏರಿಯಾ. ಅಂದರೆ ಒಂದು ಹೈಲೈಟೆಡ್ ಏರಿಯಾ ಮಾಡಬೇಕು, ಅಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನಮ್ಮ ಟೆಕ್ಸ್ಚರ್ ಪೇಂಟನ್ನು ಮಾಡಿಸ್ತಾರೆ, ರಾಯಲ್ ಪ್ಲೇ ಮಾಡಿಸ್ತಾರೆ, ಅಥವಾ ನಮ್ಮ ಈ ಲ್ಯಾಮಿನೇಟ್ಸ್ಗಳಿಂದ ಡಿಸೈನ್ಸನ್ನು ಮಾಡಿಸ್ತಾರೆ, ಡಿಸೈನರ್ ಟೈಲ್ಸ್ಗಳನ್ನು ತಂದು ಹಾಕ್ತಾರೆ. ಅದರ ಬದಲು UV ಮಾರ್ಬಲ್ ಶೀಟ್ಗಳು ಸೆಲ್ಫ್ ಅಡೆಸಿವ್ ಬರ್ತಾ ಇದೆ, ಫ್ಲೆಕ್ಸಿಬಲ್ ಆಗಿರುತ್ತೆ, ಇದನ್ನು ತೊಗೊಂಬಂದು ಹಾಕಿದ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಚೇಂಜ್ ಮಾಡ್ಬೋದು. ಒಂದೇ ಡಿಸೈನ್ 10-20 ವರ್ಷ ಯೂಸ್ ಮಾಡಬೇಕಂತಿಲ್ಲ. ಒಂದು ಗೋಡೆಗೆ ಮಾಡ್ಕೊಳ್ಳಿ, ಚೀಪ್ ಆ್ಯಂಡ್ ಬೆಸ್ಟ್. 1000 ರೂಪಾಯಿಗೆ ಒಂದು ಶೀಟ್ ಸಿಗ್ತಾ ಇದೆ ರೀ. ಸೊ ನಾನು ಹಿಂದ್ಗಡೆ ಹಾಕಿದ್ದೀನಿ, ಇದನ್ನೇ UV ಮಾರ್ಬಲ್ ಶೀಟ್ ಅಂತ ಹೇಳ್ತಾರೆ. 1000 ರೂಪಾಯಿಗೆ ಒಂದು ಶೀಟ್ ಸಿಗುತ್ತೆ. ಸೊ ಹೈಲೈಟೆಡ್ ಏರಿಯಾಗೆ ನೀವು ತಂದುಬಿಟ್ಟು ಕಾರ್ಪೆಂಟರ್ ನೀವು ಹಾಕಕ್ಕೆ ಹೋಗ್ಬೇಡಿ, ಕಾರ್ಪೆಂಟರ್ ಹತ್ರ ಹಾಕಿಸಿ. ಸೆಲ್ಫ್ ಅಡೆಸಿವ್ ಇರುತ್ತೆ, ಅದರಲ್ಲಿರೋ ಗಮ್ಮೇನೆ ಆಲ್ಮೋಸ್ಟ್ ಸಫಿಷಿಯೆಂಟ್ ಅಂತ ಹೇಳ್ತೀನಿ. ಆದರೂ ಕೂಡ ಇಂಜಿನಿಯರ್ಸ್ ಬಾಂಡ್ ಇರ್ಬೋದು, ಬೇರೆ ಬೇರೆ SR ಗಮ್ ಇರುತ್ತೆ, ಅವುಗಳನ್ನು ಹಾಕಿ ಒಂದ್ಸತಿ ಫಿಕ್ಸ್ ಮಾಡಿದ್ರೆ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 20+ ಡಿಸೈನ್ಸ್ಗಳು ಕೂಡ ಅವೈಲೇಬಲ್ ಇದೆ. 1000 ರೂಪಾಯಿಗೆ ಒಂದು ಶೀಟು, ಇನ್ನೇನು ಬೇಕು. 10x4 10x5 ಎಲ್ಲ ಅವೈಲೇಬಲ್ ಇದೆ ವೀಕ್ಷಕರೇ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯೂಸ್ PVC ಮೋಲ್ಡಿಂಗ್ಸ್ ಇನ್ ಫಾಲ್ ಸೀಲಿಂಗಲ್ಲಿ ನೀವು PVC ಮೋಲ್ಡಿಂಗ್ಸ್ ಅಥವಾ ವಾಲ್ ಟ್ರಿಮ್ಸನ್ನು ಯೂಸ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲು, ಇವಾಗ ತುಂಬ ಟ್ರೆಂಡ್ ಕೂಡ ಆಗ್ತಾ ಇದೆ, ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಜಿಪ್ಸಮ್ ಫಾಲ್ ಸೀಲಿಂಗ್ ಮಾಡಿಸೋದು, POP ಫಾಲ್ ಸೀಲಿಂಗ್ ಮಾಡಿಸೋದು, ಅದರ ಮೇಲ್ಗಡೆ ವಾಲ್ ಟ್ರಿಮ್ಸ್ಗಳನ್ನು ಹಾಕ್ಬಿಡೋದು ಮೇಲ್ಗಡೆನೆ ರೂಪಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ನಿಮಗೇನಾದರೂ ಕೂಡ ಅಕ್ರಿಲಿಕ್ ಲ್ಯಾಮಿನೇಟ್ ಸಿಕ್ಕಿದ್ರೆ ಎಸ್ ಯು ಕ್ಯಾನ್ ಯೂಸ್ ದಟ್ ಆಲ್ಸೋ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಅದನ್ನು ಕೂಡ ಸೀಲಿಂಗ್ಸಲ್ಲಿ ಹಾಕೋದ್ರಿಂದ ತುಂಬಾ ಲುಕ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. 2x2 ಮ್ಯಾಟ್ ಟೈಲ್ಸನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. 2x4 ಇದೆ ಓಕೆ, ಆದರೆ 2x2ದಲ್ಲಿ ಮ್ಯಾಟ್ ಫಿನಿಶ್ ಕೋಟಾ ಸ್ಟೋನ್ ಫಿನಿಶ್ ಬರ್ತಾ ಇದೆ. ಕೋಟಾ ಸ್ಟೋನ್ ತರಕ್ಕೆ ಹೋಗ್ಬಿಡಿ, ಮತ್ತು ಕೋಟಾ ಸ್ಟೋನ್ ಕಾಸ್ಟ್ಲಿ, 80 ರೂಪೀಸ್ 90 ರೂಪೀಸ್ 100 ರೂಪೀಸ್ ತನಕ ಆಗುತ್ತೆ. ಬಟ್ 2x2ದಲ್ಲಿ ಕೋಟಾ ಫಿನಿಶ್ ಸಿಗ್ತಾ ಇದೆ ನಿಮಗೆ, 2x4ಅಲ್ಲೂ ಕೋಟಾ ಫಿನಿಶ್ ಸಿಗ್ತಾ ಇದೆ. ಆ್ಯಂಡ್ ಇದು ತುಂಬ ಕಡಿಮೆ ಚೀಪ್ ಇರುತ್ತೆ ರೀ, 35 45 50 ರೂಪಾಯಿಗೆ ಸಿಗುತ್ತೆ ನಿಮಗೆ. ರಾಜನ್ ಕುಂಟೆ ಹತ್ರ ನಾನೇ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ಅಲ್ಲೂ ಕೂಡ ಅಷ್ಟೇ ತುಂಬಾ ಒಂದು ಸೂಪರ್ ಆಗಿದೆ. ಸೊ ಅಲ್ಲೂ ಅಷ್ಟೇ ನಿಮಗೆ 2x2 ತೊಗೊಂಬನ್ನಿ. 2x2 ಹಾಕೋದಕ್ಕೂ ಲೇಯಿಂಗ್ ಕಾಸ್ಟು ಕಮ್ಮಿ, ಜೊತೆಯಲ್ಲಿ 2x2 ಚಿಕ್ಕದಾಗಿರೋದ್ರಿಂದ ಪ್ರಾಪರಾಗಿ ಕೂತ್ಕೊಳ್ಳುತ್ತೆ. ಜೊತೆಯಲ್ಲಿ ಪೇಸ್ಟಲ್ ಕಲರ್ಸನ್ನು ತೊಗೊಂಬನ್ನಿ, ಕೋಟಾ ಸ್ಟೋನ್ ಫಿನಿಷನ್ನು ತೊಗೊಂಬನ್ನಿ, ಗ್ರೀನ್ ಫಿನಿಶ್, ರೆಡ್ ಫಿನಿಶ್, ಆ ಥರ ಫಿನಿಶ್ ತೊಗೊಂಬಂದರೆ ಲುಕ್ಸ್ ಅಮೇಝಿಂಗ್. ನಿಮ್ಮನೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ವ್ಯಾನಿಟೀಸ್. ಬಾತ್ರೂಮಲ್ಲಿ ನೀವು ವ್ಯಾನಿಟೀಸ್ಗಳನ್ನು ಯೂಸ್ ಮಾಡುವಂಥದ್ದು, ಒಂದು ವಾಶ್ ಬೇಸಿನ್ ತೊಗೊಬರೋದು, ಅದಕ್ಕೆ ಸಪ್ರೇಟಾಗಿ ವ್ಯಾನಿಟಿ ಮಾಡುವಂಥದ್ದು. ಅದರ ಬದಲು WPC ವ್ಯಾನಿಟೀಸ್ಗಳು ರೆಡಿ ಸಿಗ್ತಾ ಇದೆ. 5000 6000 ರೂಪಾಯಿ ಸಿಗುತ್ತೆ ಕೇಶರ್ ಇನೋವೇಷನಲ್ಲಿ. ಹೌದು, ಕೇಶರ್ ಇನೋವೇಷನಲ್ಲಿ 5-6 ಸಾವಿರ ರೂಪಾಯಿಗೆ ಒಳ್ಳೊಳ್ಳೆ ವ್ಯಾನಿಟೀಸ್ ಸಿಗ್ತಾ ಇದೆ. ಅಂದರೆ ಅಲ್ಲಿ ನಿಮಗೆ ಕಬೋರ್ಡ್ ಬರುತ್ತೆ, ಜೊತೆಯಲ್ಲಿ ಮೇಲ್ಗಡೆ ವಾಶ್ ಬೇಸಿನ್ ಬರುತ್ತೆ, ಜೊತೆಯಲ್ಲಿ ನಿಮಗೆ ಒಂದು ಮಿರರ್ ಬರುತ್ತೆ, ಪಕ್ಕದಲ್ಲಿ ಸ್ಟೋರೇಜ್ ಬರುತ್ತೆ. ಇವೆಲ್ಲದೂ ಬಂದುಬಿಟ್ಟು ನಿಮಗೆ 5,000-6,000 ರೂಪಾಯಿ ಸಿಕ್ಬಿಡುತ್ತೆ. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ವಾಟರ್ ಪ್ರೂಫ್, ಫೈರ್ ಪ್ರೂಫ್ ಕೂಡ ಹೌದು ವೀಕ್ಷಕರೇ. ಇದನ್ನು ಯೂಸ್ ಮಾಡಿ. ನೆಕ್ಸ್ಟ್ ಬರುವಂಥದ್ದು ಯೂಸ್ ಲೆಂದಿ ಹ್ಯಾಂಡಲ್ಸ್ ಇನ್ ಮೇನ್ ಡೋರ್, ರೂಮ್ ಡೋರ್, ವಾರ್ಡ್ರೋಬ್ ಎಲ್ಲ ಕಡೆ 3 ಅಡಿ ಮಿನಿಮಮ್ 3 ಫೀಟ್ 4 ಫೀಟ್ ಹ್ಯಾಂಡಲ್ಗಳನ್ನು ಯೂಸ್ ಮಾಡಿ ವೀಕ್ಷಕರೇ. ಕಾಸ್ಟ್ಲಿ ಆಗುತ್ತಲ್ಲ ಗುರು ಅಂತ ಯೋಚನೆ ಮಾಡ್ತಾಯಿದ್ರೆ ಇಷ್ಟು ದಪ್ಪ ತೊಗೊಂಬರಕ್ಕೆ ಹೋಗ್ಬೇಡಿ. ಚಿಕ್ಕದಾಗಿ ಸ್ಲೀಕ್ ಆಗಿರೋದನ್ನು ವಾರ್ಡ್ರೋಬ್ಗೆ ಯೂಸ್ ಮಾಡಿ. ವುಡ್ಡಲ್ಲೇ ಮಾಡಿರುವಂತಹ ಹ್ಯಾಂಡಲ್ಗಳನ್ನು ನೀವು ಮೇನ್ ಡೋರಲ್ಲಿ ಯೂಸ್ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ. ವುಡ್ಡಲ್ಲೇ ಮಾಡಿದ್ರೆ ಅಂಥ ಕಾಸ್ಟ್ಲಿ ಆಗೋದೇ ಇಲ್ಲ, ಅದಕ್ಕೆ ಯೋಚನೆ ಮಾಡಬೇಕು ಅನ್ನೋಂಥದ್ದು. ಸೊ ಕರೆಕ್ಟಾಗಿ ವುಡ್ಡಲ್ಲೇ ಫಿನಿಶ್ ಮಾಡಿಬಿಟ್ಟು ಅದಕ್ಕೆ ಮೆಟಾಲಿಕ್ ಪೇಂಟ್ ಅಥವಾ ಬ್ರಾನ್ಸ್ ಪೇಂಟ್, ಬೇರೆ ಬೇರೆ ಪೇಂಟ್ಗಳನ್ನು ಯೂಸ್ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ. ಇಲ್ಲ ವುಡನ್ ಪಾಲಿಶನ್ನೇ ಹಾಕಿದ್ರು ಕೂಡ ಇಟ್ಸ್ ಲುಕ್ಸ್ ಅಮೇಝಿಂಗ್. ಬಟ್ ಹ್ಯಾಂಡಲ್ ದೊಡ್ಡದಿರಬೇಕು. ಬೇಕಾ ಫುಲ್ ಡೋರ್ಗೆ ಮಾಡ್ತೀರಾ, 7 ಫೀಟ್ 8 ಫೀಟ್ ಹ್ಯಾಂಡಲ್ ಮಾಡ್ತೀರಾ, ದ್ಯಾಟ್ಸ್ ಆಲ್ಸೋ ಅಮೇಝಿಂಗ್. ಡೆಫಿನೆಟ್ಲಿ ಇದನ್ನು ಕೂಡ ನೀವಿಲ್ಲಿ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋದು ಆ್ಯನಡೈಸ್ಡ್ ಅಲ್ಯೂಮಿನಿಯಂ ವಿಂಡೋ. ಅಂದರೆ ಅಲ್ಯೂಮಿನಿಯಂ ವಿಂಡೋ ಮತ್ತೆ ಬ್ಯಾಕ್ ಬಂದುಬಿಟ್ಟಿದೆ, ಹೊಸದಾಗಿದ್ದು ಬಂದೆ, ಬಟ್ ಆ್ಯನಡೈಸ್ಡ್ ಆಗಿ ಬಂದುಬಿಟ್ಟಿದೆ ಇವಾಗ. ಸೊ UPVC ಯಾರು ಕಾಸ್ಟ್ಲಿ ಅಂತ ಯೋಚನೆ ಮಾಡ್ತಾ ಇದ್ರಾ, ಸೊ ಕಮ್ಮಿ ಖರ್ಚಲ್ಲಿ ಆಗಬೇಕು ಬಟ್ ನೋಡೋಕೆ ಸಕ್ಕತ್ತಾಗಿರಬೇಕು ಅಂತಂದರೆ ಆ್ಯನಡೈಸ್ಡ್ ಆಗಿರುವಂತಹ ಈ ಚಾಂಪಿಯನ್ ಗೋಲ್ಡ್ ಅಂತ ಬರುತ್ತೆ. ಚಾಂಪಿಯನ್ ಗೋಲ್ಡ್ ಏನಾದರೂ ನೀವು ಹಾಕ್ಕೊಂಡ್ರೆ ದಾಟ್ಸ್ ಲುಕ್ಸ್ ಅಮೇಝಿಂಗ್, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬ್ರಾನ್ಸು, ಟ್ಯಾನ್ ಬ್ರಾನ್ಸ್ ಕಲರ್ ಇರ್ಬೋದು, ಟ್ಯಾನ್ ಬ್ರೌನ್ ಕಲರ್ ಇರ್ಬೋದು, ಬ್ರಾನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಈಗ ಅಲ್ಯೂಮಿನಿಯಂ ವಿಂಡೋ ಮತ್ತೆ ಬ್ಯಾಕ್ ಬಂದಿದೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ದಿನದಲ್ಲಿ ಡೆಫಿನೆಟ್ಲಿ ಇದು ಕೂಡ ಟ್ರೆಂಡ್ ಆಗುತ್ತೆ. ಬಟ್ ಕಾಸ್ಟ್ ಕೂಡ ತುಂಬ ಕಮ್ಮಿ UPVCಗೆ ವುಡ್ಗೆ ಕಂಪೇರ್ ಮಾಡಿದ್ರೆ ದಿಸ್ ನಿಮಗೆ 30% ಕಡಿಮೆ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು FRP ಬಾತ್ರೂಮ್ ಫಿಟ್ಟಿಂಗ್ಸ್ಗಳು. ಸ್ಟ್ರಾಂಗ್
ಆ್ಯಂಡ್ ಗುಡ್ ಲುಕಿಂಗ್. ಹೌದು ವೀಕ್ಷಕರೇ, SS ಬಾತ್ರೂಮ್ ಫಿಟ್ಟಿಂಗ್ಸ್ ಗೊತ್ತು, PVC ಬಾತ್ರೂಮ್ ಫಿಟ್ಟಿಂಗ್ಸ್ ಗೊತ್ತು, ಇವಾಗ FRP ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಬಂದಿದೆ. FRP ಬಾತ್ರೂಮ್ ಫಿಟ್ಟಿಂಗ್ಸ್ ಬೆಟರ್ ಏನು ಅಂತಂದರೆ ನೋಡಿ, PVC ಕಮ್ಮಿ ರೇಟ್ ಆಗುತ್ತೆ, SS ಲುಕ್ ಚೆನ್ನಾಗಿರುತ್ತೆ, ಕಾಸ್ಟ್ಲಿ ಆಗುತ್ತೆ, ಬಟ್ PVC ಸ್ಟ್ರಾಂಗ್ ಆಗಿರೋದಿಲ್ಲ, ಬೇಗ ಹಾಳಾಗಿಬಿಡುತ್ತೆ. ಬಟ್ FRP ನಿಮಗೆ ಅಂದರೆ ಪ್ಲಾಸ್ಟಿಕ್ ಬೇಸ್ಡ್ ಇದೆ ಆ್ಯಕ್ಚುಲಿ, ಅದು ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ 2 in 1 ಅಲ್ವಾ. ಸೊ FRP ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನು ಇದು MR ಇನೋವೇಷನಲ್ಲಿ, ಕೇಸರಿ ಇನೋವೇಷನಲ್ಲಿ ಸಿಗುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಡಿಜಿಟಲ್ ಕ್ಲಾಕ್ಗಳು. ಹೌದು ವೀಕ್ಷಕರೇ, ಆ ಓಲ್ಡ್ ಕ್ಲಾಕ್ಗಳನ್ನೆಲ್ಲ ಮರೆತು ಬಿಡಿ. ಡಿಜಿಟಲ್ ಕ್ಲಾಕ್ಸ್ ನೆಕ್ಸ್ಟ್ ಟ್ರೆಂಡ್ ಅಂತ ಹೇಳ್ತೀನಿ. ಮುಂಚೆನೂ ಇದೆ, ಬಟ್ ಆದರೆ ತುಂಬ ಮನೆಗಳಲ್ಲಿ ಇವಾಗ ಇಂಟಿಗ್ರೇಟ್ ಮಾಡಿಕೊಡ್ತಾ ಇದ್ದಾರೆ. ಡಿಜಿಟಲ್ ಕ್ಲಾಕ್ಗಳಲ್ಲಿ ಬೇರೆ ಬೇರೆ ಡಿಸೈನ್ ಬರ್ತಾಯಿದೆ, ಅದೇ ಬ್ಲ್ಯಾಕ್ ಆ್ಯಂಡ್ ರೆಡ್ ಎಲ್ಲ ಬಿಟ್ಟಾಕ್ಬಿಡಿ. ಸೊ ಡಿಜಿಟಲ್ ಕ್ಲಾಕು ಜೊತೆಯಲ್ಲಿ ಡಿಸೈನರ್ ಕ್ಲಾಕ್ಗಳು ಕೂಡ ಇವಾಗ ಅವೈಲೇಬಲ್ ಇದೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು, ಡಿಫ್ರೆಂಟ್ ಡಿಸೈನರ್ ಕ್ಲಾಕ್ಗಳು, ಡಿಫ್ರೆಂಟ್ ಡಿಜಿಟಲ್ ಕ್ಲಾಕ್ಗಳು ಕೂಡ ಇವಾಗ ಮನೆಯಲ್ಲಿ ಇದೆ. ಕ್ಲಾಕ್ ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಕ್ಲಾಕ್ ಇದ್ದೇ ಇರುತ್ತೆ, ಒಂದಲ್ಲ ಮಲ್ಟಿಪಲ್ ಕ್ಲಾಕ್ ಇದ್ದೇ ಇರುತ್ತೆ ತಾನೆ. ಡೆಫಿನೆಟ್ಲಿ ನೀವು ಈ ರೀತಿ ಯೂನಿಕ್ ಕ್ಲಾಕ್ಗಳನ್ನು ಇಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ಫೈನಲ್ ಆಗಿ ಬರ್ತದ್ದು ಸ್ವಿಚಸ್ಗಳು. ಹೌದು ವೀಕ್ಷಕರೇ, ಕನ್ಫ್ಯೂಸಿಂಗ್ ಸ್ವಿಚಸ್ ಹಾಕೋ ಬದಲು ಸ್ವಲ್ಪ ಯೂನಿಕ್ ಆಗಿರೋ ಸ್ವಿಚ್ ಯೂಸ್ ಮಾಡಿರಿ. ಹೌದು, ನಾನು ಹೇಳ್ತಾರಂಥದ್ದು ಅದೇ ಬೋರಿಂಗ್ ಸ್ವಿಚ್ ಯೂಸ್ ಮಾಡಿಬಿಡಿ. ಕೆಲವರು ಕನ್ಫ್ಯೂಸಿಂಗ್, ಆನ್ ಮಾಡಿದ್ರೆ ಆನ್ ಇದೆಯೋ, ಆಫ್ ಮಾಡಿದ್ರೆ ಆಫ್ ಆಗಿದೆಯೋ ಇಲ್ವೋ ಅನ್ನೋ ಡೌಟಲ್ಲಿರುವಂಥ ಸ್ವಿಚಸ್ಗಳೆಲ್ಲ ಇದೆ. ಅವೆಲ್ಲ ಬೇಡ, ಅದರ ಬದಲು ಸ್ವಲ್ಪ ಯೂನಿಕ್ ಆಗಿರುವಂಥ, ಸ್ವಲ್ಪ ಹಟ್ಟಿಕೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಹಟ್ಟಿಕೆ ಆಗಿರುವಂಥ ಸ್ವಿಚಸ್ಗಳನ್ನು ಮನೇಲಿ ಯೂಸ್ ಮಾಡಿದ್ರೆ ಬಂದವರು ಡೆಫಿನೆಟ್ಲಿ ನಿಮ್ಮ ಮನೆ ನೋಡಿ ಇಂಪ್ರೆಸ್ ಆಗೋದಂತೂ ಗ್ಯಾರಂಟಿ ವೀಕ್ಷಕರೇ. ಸೊ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ, ಇದನ್ನು ಯೂನಿಕ್ ಸ್ವಿಚಸ್ ಅಂತ ಕರೀತಾರೆ. ಇದು ನಿಮ್ಮ ಮನೆಗೆ ಸೂಪರ್ ಆಗಿರೋ ಲುಕ್ಕನ್ನು ಕೂಡ ಕೊಡುತ್ತೆ ವೀಕ್ಷಕರು. ಆಲ್ಮೋಸ್ಟ್ 22 ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ, ಇನ್ನೂ ಪಾಯಿಂಟ್ಸ್ಗಳು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಮುಂದಿನ ವೀಡಿಯೋದಲ್ಲಿ ತೊಗೊಂಬರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಅಷ್ಟೇ ಅಲ್ಲದೆ ನಿಮಗೆ ಇವೆಲ್ಲ ಇಂಟಿಗ್ರೇಟ್ ಆಗಬೇಕು, ನಮ್ಮನೇನು ಕೂಡ ಗ್ರ್ಯಾಂಡಾಗಿ ಲುಕ್ಕಿಂಗ್ ಆಗಿ ಬರಬೇಕು, ಬಟ್ ಬೆಸ್ಟ್ ಪ್ರೈಸಲ್ಲಿ ಇರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೂಡ ನಮ್ಮ ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಮ ಮನೆಯನ್ನು ನನಸಾಗಿಸ್ಕೋಬೋದು ವೀಕ್ಷಕರೇ. ನಮಸ್ಕಾರ.